ಹಾಕ್ಬಿಡ್ತೀನಿ ಮಗನೆ ಜಾಸ್ತಿ ಮಾತಾಡಿದ್ರೆ. ಈ ನನ್ನ ಮಕ್ಳು ನೈಟ್ ಎಷ್ಟು 12 ಗಂಟೆ ತನಕ ಮಾಡಿದ್ರು. ನಾನು 85 ಬಂದಿದ್ದೀನಿ. ಏನಾಯ್ತು, ವೈಬ್ರೇಷನ್ ಬರ್ತಾಯಿದೆ ಅಥವಾ ಹೋಗ್ತಾ ಇಲ್ವಾ ಇದು ಗಾಡಿ? ಈ ಫಾರೆಸ್ಟ್ ರೂಟ್ ಕೂಡ ನಿಮಗೆ ಆಲ್ಮೋಸ್ಟ್ ಬಂದೀಪುರ್ ವೈಬ್ಸ್ ಕೊಡ್ತಾ ಇದೆ. ಲುಕ್ ಅಟ್ ದ ವ್ಯೂ, ಸಖತ್. MC ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಇಲ್ಲಿ. ನಾನು ಅನ್ಕೊಂಡಂಗೆ ಏನು ಮಾನ್ಸೂನ್ ರೈಡ್ ಫೀಲಿಂಗ್ ಅಂತೂ ಡೇ 1 ಅಂತೂ 0. ದಿಸ್ ಇಸ್ ದ ವಲರ್ಮತಿ ಮೆಸ್. ಏಯ್ ಸಾಯಿಸ್ಬಿಡ್ತೀನಿ ಅವ್ನು, ಅಲ್ಲಿನೂ ಕೊಟ್ಬಿಟ್ಟಿದ್ದೀನಿ ನಾನು. ಅವನು ತಿಂತೀನಿ ಅಂದ ಅದಕ್ಕೆ ಕೊಟ್ಟೆ. ಜೂಮೆ ஒரு అందులో வந்து ஒரு ஜூம் பண்ணா चलो बाय चलो. ಗುಡ್ ಮಾರ್ನಿಂಗ್. ಸೊ ಮಾನ್ಸೂನ್ ರೈಡ್ 2026 ಇವತ್ತು ಡೇಟ್ ಬಂದು ಜುಲೈ 22 ವೆಡ್ನೆಸ್ಡೇ. ನಾವು ಸ್ಟಾರ್ಟ್ ಆಗ್ತಾ ಇದ್ದೀವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಟುವರ್ಡ್ಸ್ ವಾಲ್ಪರಾಯ್. ಸೊ ಇಲ್ಲೇ ಎಲ್ಲೋ ರೂಪೇಶ್ ಇದ್ದಾನೆ. ಏನಾಯ್ತು? ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ ಒಳ್ಳೆಕ್ಕೆ? ಅವ್ರು ಆಲ್ರೆಡಿ ವೇಟ್ ಮಾಡ್ತಾವ್ರೆ. ಅವನ ಬಂಜಿ ಕಡೆ ಇರೋದೆ. ಸೊ 1 ತಿಂಗಳಿಂದ ಪ್ರಿಪ್ರೇಷನ್ ನಡೆದಿದೆ ಈ ರೈಡ್ಗೆ. ಮೈಕಿಂದ ಹಿಡಿದು, ಕ್ಯಾಮ್ರಾಸಿಂದ ಹಿಡಿದು, ಆಕ್ಸೆಸರೀಸಿಂದ ಹಿಡಿದು, ಹೆಲ್ಮೆಟ್ಸಿಂದ ಹಿಡಿದು ಇಷ್ಟೆಲ್ಲ ರಿಸರ್ಚ್ ಮಾಡಿ ಎಲ್ಲ ಟೈಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಾಯಿತು, ಲಾಸ್ಟ್ ಮಿನಿಟಲ್ಲಿ ಮೈಕು ಮ್ಯಾಗ್ನೆಟಿಕ್ ಇದು. ಆ ಮ್ಯಾಗ್ನೆಟ್ ಕೂಡಿಸಿದ್ದೀನಿ ಹೆಲ್ಮೆಟಲ್ಲಿ. ನಾನು ಲಾಸ್ಟ್ 1 ವೀಕಿಂದ ಟೆಸ್ಟ್ ಮಾಡ್ತಾನೇ ಇದ್ದೀನಿ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ. ಡೈಲಿ ಆಫೀಸಿಂದ ಬರಬೇಕಾದ್ರೆ ಹೋಗಬೇಕಾದ್ರೆ ಕಂಪ್ಲೀಟಾಗಿ ಸೆಟ್ ಆಗಿತ್ತು. ನಾನು ಬ್ಯಾಡ್ ಲಕ್ ನೋಡಿ, ಮನೆಯಿಂದ ಆಚೆ ಬಂದಿದ್ದೀನಿ, ಮೈಕ್ ಬಿದ್ದೋಯ್ತು. ಬಿದ್ದೋಗಿದ ತಕ್ಷಣವೇ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ತುಂಬ ಲಕ್ಕಿ, ಸಮ್ಹೌ ಐ ಫೌಂಡ್ ಇಟ್. ಸೊ ಅದರಿಂದ ನನಗೆ ತುಂಬ ಟೈಮ್ ವೇಸ್ಟ್ ಆಗಿದೆ. ಆಲ್ರೆಡಿ MC ರೀಚ್ ಆಗಿದ್ದಾನೆ, ನವೀನ್ ರೀಚ್ ಆಗಿದ್ದಾನೆ, ಸುಮಾರು ಜನ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದಾರೆ. ಇಲ್ಲಿ ನನ್ನ ಜೊತೆ ರೂಪೇಶ್ ಮತ್ತು ಅಜಯ್ ಇದ್ದಾರೆ. ಹೋಪ್ಸೋ ನಾವು ಇನ್ನೊಂದು 20 ಮಿನಿಟ್ಸ್ ತೋರಿಸ್ತಾ ಇದೆ. ಆದಷ್ಟು ಬೇಗ ರೀಚ್ ಆಗಿ ವಿ ಹ್ಯಾವ್ ಟು ಕಾಂಪನ್ಸೇಟ್ ದಮ್. ಸಾರಿ ಗೈಸ್, ಇಟ್ಸ್ ನಾಟ್ ಇಂಟೆನ್ಷನಲ್, ಇಟ್ಸ್ ಪ್ಯೂರ್ಲಿ ಆಕ್ಸಿಡೆಂಟಲ್. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಕೆಲವೊಂದು ಬೈಕ್ಸ್ ನಿಂತಿದ್ದಾವೆ ನಮ್ಮವೇ. ಹಾಕ್ಬಿಡ್ತೀನಿ ಮಗನೆ ಜಾಸ್ತಿ ಮಾತಾಡಿದ್ರೆ. ಬೈಕೋಲು ನಾನೇನು ಮಾಡಲಿ, ಮೈಕ್ ಬಿದ್ದೋಯ್ತು. ಈ ನನ್ನ ಮಕ್ಳು ನೈಟ್ ಎಷ್ಟು 12 ಗಂಟೆ ತನಕ ಮಾಡಿದ್ರು. ಬಟ್ ಸ್ಟಿಲ್ ನಾನು ಬೇಗನೆ ಎದ್ದು ಬೇಗನೆ ರೆಡಿಯಾಗಿ ಬಂದೆ. ಫೋನ್ ಮಾಡಿಲ್ವಾ ಅಜಯ್? ಇಲ್ಲ, ಇವನ್ ಟೆನ್ಷನ್ ಆಗ್ಬಿಡ್ತು ನನಗೆ. ಅವನ್ ಬೇರೆ ಟೈಮ್ ಬಂದ್ಬಿಟ್ಟ, ಇವನೆಲ್ಲ ಹಾಕೊಂತಾನೆ ಅಂತ. ಯಾರೋ ఫోన్ ఎత్తు. నేను అందరికి ఫోన్ చేస్తానే వచ్చాను, నీది నువ్వు అని. చలో మగ నా ಹೋಗೋಣ ನಡಿ, వచ్చాను. So all good. Officially the ride has started now, began. ಇವಾಗ ಇಲ್ಲಿಂದ ನೆಕ್ಸ್ಟು ಒಂದು ಇಮಿಡಿಯೇಟ್ ಫ್ಯೂಲ್ ಸ್ಟಾಪ್ ಫಾರ್ ರೂಪೇಶ್. ಇನ್ನು ಅಲ್ಲಿಂದ MC, ಆ್ಯಸ್ ಫಾರ್ MC ಸಜೆಷನ್, ವಿಲ್ ಸ್ಟಾಪ್ ಎಟ್ ಮಲ್ವಲ್ಲಿ ಫಾರ್ 1 more ಟೀ ಬ್ರೇಕ್. ಅಲ್ಲಿವರೆಗೂ ಹೋಗ್ತಾ ಇರೋದೆ. ನೈಸ್, ಎವ್ರಿಥಿಂಗ್ ಸೆಟ್, ಆಲ್ ಸೆಟ್, ಸ್ಟಾರ್ಟ್ ಆಗಿದ್ದೀವಿ. ಸೊ ಗೈಸ್, ಈ ರೈಡಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂದರೆ, ನಾವು ಇವತ್ತು ಈವ್ನಿಂಗ್ ನಾವು ರೀಚ್ ಆಗ್ತೀವಿ ವಾಲ್ಪರಾಯ್ ರೀಚ್ ಆಗಿ ಇವತ್ತು ಅಲ್ಲೇ ಸ್ಟೇ ಮಾಡಿಕೊಂಡು ನೈಟ್ ಬೆಳಗ್ಗೆ ವಾಲ್ಪರಾಯಿಂದ ಹತ್ತಿರಪಲ್ಲಿ
ಆ ಫಾರೆಸ್ಟ್ ರೂಟ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿ ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ರೀಚ್ ಆಗ್ತೀವಿ ಈವ್ನಿಂಗ್ ಅಷ್ಟರಲ್ಲಿ ವಾಗಮನ್ ರೀಚ್ ಆದಮೇಲೆ ವಿಲ್ ಸ್ಟೇ ಫಾರ್ ದಿ ಡೇ. ಆ್ಯಂಡ್ ಡೇ 3ಯಲ್ಲಿ ಏನು ಮಾಡ್ತೀವಿ ಅಂದರೆ ಅಲ್ಲಿಂದ ನಾವು ವರಟಮೇಡು ಒಂದು ವರಟಮೇಡು ಅಂತ ಒಂದು ಆಫ್ ರೋಡ್ ಚಿಕ್ಕದಾಗೆ ಇದೆ, ಸ್ವಲ್ಪ ಕ್ರೇಜಿಯಾಗಿರುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಸೊ ಅದೊಂದು ಟ್ರೈ ಮಾಡಿ ಆಫ್ ರೋಡ್ನ. ಇನ್ನು ಅಲ್ಲಿಂದ ನಾವು ಇಡುಕಿ ಮೇಲೆ ಹಾಗೆ ಹೋಗ್ತಾ ನಿಯರ್ ಬೈ ಮುನ್ನಾರ್ ಹೋಗ್ತಾ ಇವಿ. ಮುನ್ನಾರ್ ಹತ್ರ ಹೋಗಿ ಇನ್ನು ಅಲ್ಲೇ ಒಂದು ಸ್ಟೇ ಮಾಡ್ಕೊಂಡು ನೈಟ್ಗೆ ಡೇ 4 ನಾವೇನು ಮಾಡ್ತೀವಿ ಅಂದರೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಸೊ ಎಲ್ಲ ಕಡೆ ಆಲ್ರೆಡಿ ಸ್ಟೇಸ್ ಎಲ್ಲ ಬುಕ್ ಆಗಿದೆ. ಇಟ್ಸ್ ಜಸ್ಟ್ ವಿ ನೀಡ್ ಟು ರೀಚ್ ಆನ್ ಟೈಮ್ ಸೇಫ್ಲಿ. ಐ ಹೋಪ್ ಎಲ್ಲರೂ ಕರೆಕ್ಟಾಗಿ ಮಾಡ್ತಾರೆ. ಸೊ ರೈಟ್ ನೌ ವಿ ಆರ್ ಆನ್ ಕನಕಪುರ ರೋಡ್, ಜಸ್ಟ್ ಕ್ರಾಸ್ ಬ್ಯಾಂಗ್ಳೂರ್. ಸುಮಾರು ಹೊತ್ತಾಯಿತು, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಜಯ್, ರೂಪೇಶ್ ಮತ್ತು ನವೀನ್ ಫ್ಯೂಲ್ ಹಾಕ್ಸ್ಬೇಕು ಅಂತ ಸ್ವಲ್ಪ ಸ್ಪೀಡಾಗಿ ಹೋದರು ಆ ಟೀ ಸ್ಟಾಪಿಂದ. ಅವ್ರು ಕಾಣಿಸೇ ಇಲ್ಲ. ನಾನು ಒಂದು 80ಸಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಹಾಕ್ಸಿ ಬರೋಷ್ಟ್ರಲ್ಲಿ ನಾನು ಅಲ್ಲಿ ಕ್ಯಾಚ್ ಮಾಡ್ಬೋದು ಅಂತ ನೋಡಿದ್ರೆ ಅವ್ರು ಹಾಕ್ಸ್ಕೊಂಡು ಹೋಗೇ ಬಿಟ್ಟವ್ರೆ. ಇವ್ರು ನಮ್ಮ ಹಿಂದ್ಗಡೆನೇ ಸ್ಟಾರ್ಟ್ ಆಗಿದ್ದಾರೆ, ಇವರು ಇನ್ನೂ ಬರ್ತಾ ಇಲ್ಲ. ನಾನೊಂಥರ ಮಿಡಿಲೆಲ್ಲೋ ಹೋಗ್ತಾ ಇದ್ದೀನಿ, ಅವರು ಕಾಣಿಸ್ತಾ ಇಲ್ಲ, ಇವರು ಬರ್ತಾ ಇಲ್ಲ. ಒಂದು 80ಸಲ್ಲೇ ಹೋಗ್ತಾ ಇದ್ದೀನಿ. ಆದರೂ ಲೈಕ್ ಬ್ಯಾಂಗ್ಳೂರ್ ಟು ದಿಸ್ ಈ ರೂಟಲ್ಲಿ ಹೋಗೋರು ಫ್ಯೂಲ್ ಬ್ಯಾಂಗ್ಳೂರಲ್ಲೇ ಫುಲ್ ಮಾಡ್ಕೊಳ್ಳಿ, ಕನಕಪುರ ಈ ಮಳವಳ್ಳಿ ರೂಟಲ್ಲಿ. ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲಿವರೆಗೂ ಈ ಟೈಮಲ್ಲಿ ಒಂದೇ ಒಂದು ಪೆಟ್ರೋಲ್ ಬಂಕ್ ಓಪನ್ ಇರೋದು. ಇನ್ ಕಂಪ್ಲೀಟ್ ಎಲ್ಲ ಪೆಟ್ರೋಲ್ ಬಂಕ್ ಇರೋದೇ ಒಂದು 4-5 ಕಾಣಿಸಿದ್ವು, ಎಲ್ಲ ಆಫ್ ಇದ್ವು. ಸೊ ಇಟ್ಸ್ ಬೆಟರ್ ಯು ಗೆಟ್ ಫ್ಯೂಲ್ಡ್ ಅಪ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್ ವೆನ್ ಯು ಆರ್ ಪ್ಲಾನಿಂಗ್ ಆನ್ ದಿಸ್ ರೂಟ್. ಸೊ ನಾವು ಅನ್ಕೊಂಡಂಗೆ ನನ್ನ ಗ್ಯಾಂಗ್ ಸಿಕ್ಬಿಡ್ತು. ಇವಾಗ ಹಿಂದ್ಗಡೆಯಿಂದ ಇವರೇ ಕ್ಯಾಚ್ ಮಾಡಿದ್ದಾರೆ. ಇವಾಗ MC ನಮ್ಮನ್ನ ಓವರ್ಟೇಕ್ ಮಾಡಿದ್ದಾನೆ. ಇನ್ನೂ ಯಾವುದಾದ್ರು ಬೈಕ್ ಬರ್ತಾ ಇದೆ ನೋಡೋಣ. ಸೊ ವಿ ಸ್ಟ್ರಾಮ್, ಹರೀಶ್ ಕ್ರಾಸ್ ಮಾಡಿದ್ದಾರೆ ಇವಾಗ ನಮ್ಮನ್ನ. ಸೊ ದಟ್ಸ್ ಅವರ್ ರೆಂಟೆಡ್ ಬೈಕ್ ಟುಡೇ. ಬೈಕ್ ಮನಿಯಿಂದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀವಿ ನೈಟು. ಸುಮಾರು ದೂರ ಬಂದಿದ್ದೀವಿ. ವಿ ಹ್ಯಾವ್ ರೀಚ್ಡ್ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್. ಅವ್ರು ಕಾಣಿಸೇ ಇಲ್ಲ ಮಗ ಅವಾಗಿಂದನು. ಅವನು MC ಪವನ್ ಮತ್ತು ಹರೀಶ್ ಹೋದರು. ನೀವು ನನಗಿಂತ ಮುಂದೆ ಇದ್ದೀರಿ ಅಂದ್ಕೊಂಡೆ ನಾನು. ಸರಿ ಬಿಡು ಅಂತ ನಾನು ಇವ್ರು ಬರಲಿ ಅಂತ ಸ್ಲೋ ಆಗಿದ್ದೀನಿ, ನೀವು ಬಂದಿದ್ದೀರ ಅವಾಗ. ಇವಾಗ ಸುಮ್ಮನೆ ಇಲ್ಲ, ಅವ್ರು ಲೆಫ್ಟು ರೈಟು ಹಾಕೊಂತಾರೆ. ಒಂದು 5 ನಿಮಿಷ ವೇಟ್ ಮಾಡೋಣ ಅವ್ರು ಬರಲಿ. ಶುರು. ಸೊ ಇವಾಗ ನಾವು ಜಸ್ಟ್ ನಮ್ಮ ಉಳ್ಕಿದ ಬೈಕ್ಸ್ಗೋಸ್ಕರ ವೇಟ್ ಮಾಡಿದ್ವಿ. ವೀರೇಶ್ ಇವ್ರಿಗೋಸ್ಕರ ಬಂದಿದ್ದಾರೆ. ಕೊಳ್ಳೇಗಾಲ ಜಸ್ಟ್ 20 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಕೊಯಂಬತ್ತೂರು 207 ಕಿಲೋಮೀಟರ್ಸ್ ಇದೆ ಇನ್ನೂ. ಸೊ ನಾವು ಲಂಚ್ಗೆ ಕೊಯಂಬತ್ತೂರು ಹೋಗ್ತಾ ಇದ್ದೀವಿ. ಕೊಯಂಬತ್ತೂರಲ್ಲಿ ವಲರ್ಮತಿ ಮೆಸ್ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು ನಾನ್ ವೆಜ್ ಫುಡ್ಗೆ. ಸೊ ಹೇಗೂ ಇದೇ ರೂಟಲ್ಲಿ ಹೋಗ್ತೀವಿ. ಲಂಚ್ಗೆ ಕೊಯಂಬತ್ತೂರಲ್ಲಿ ವಲರ್ಮತಿ ಮೆಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಅದನ್ನು ತೋರಿಸ್ತೀನಿ, ಏನು ತಿಂದಿದ್ದೀವಿ, ಯಾವ ಥರ ಟೇಸ್ಟ್ ಇದೆ, ಈಸ್ ಇಟ್ ರಿಯಲಿ ಅಪ್ ಟು ದಿ ಹೈಪ್ ಎಲ್ಲ ಚೆಕ್ ಮಾಡೋಣ. ಸೊ ಗ್ಯಾಂಗ್ ಎಲ್ಲ ಇಲ್ಲಿ ನಿಂತಿದ್ದಾರೆ ಇವಾಗ ಯಾವುದೋ ಟೀ ಅಂಗಡಿ ಹತ್ರ. ಅಲ್ಲ ಮಲ್ವಳ್ಳಿಯಲ್ಲಿ ಟೀ ಅಂದೆ ನೀನೆ? ನಾನು ಅದೇ ಹೇಳ್ದೆ, ಅದಕ್ಕೆ ಹೋಗೋಣ ಅಂತ. ನೀವು ಇಲ್ಲಿದ್ರಲ್ಲ, ಯು ಆರ್ 10 ಕಿಲೋಮೀಟರ್ಸ್ ಬ್ಯಾಕ್. ಹಾಂ, ಯು ಆರ್ 10 ಕಿಲೋಮೀಟರ್ಸ್ ಬ್ಯಾಕ್ ಫಾರ್ ಮೀ. ನಾನು 80-85 ಅಲ್ಲೇ ಬಂದಿದ್ದೀನಿ. ಯಾವುದು? ಥಂಡರ್ಬರ್ಡ್. ಓಕೆ ಓಕೆ ಓಕೆ, ಲೆಟ್ಸ್ ಮೂವ್. ನಾನು, ನೀವು ನಂಬಲ್ಲ, ನೀವು ಬಂದ್ರಲ್ಲ ಅಲ್ಲಿವರೆಗೂ ಒಬ್ಬನೇ ಬರ್ತಾ ಇದ್ದೀನಿ. ಇವ್ರು ನನ್ನ ಮುಂದೆ ಇದ್ದಾರೆ ಅನ್ಕೊಂಡು. ಚಲ್ನವೇ
ಹೋಗ್ತಾ ಇದೆಯಾ ಒಂದು 90s ಆಗ್ತಿಲ್ವಾ? ಸರಿ ಸರಿ. ನಾವಿವಾಗ ರೀಚ್ ಆಗ್ತಾ ಇದೀವಿ ಎಲೆಂದೂರ್. ಟೈಮ್ ಈಸ್ ಆಲ್ರೆಡಿ 7:12, 7:20 ಅಷ್ಟರಲ್ಲಿ ಇರ್ತೀವಿ. ಆ್ಯಕ್ಚುಯಲ್ ರೀಚಿಂಗ್ ಟೈಮ್ ಬಂದ್ಬಿಟ್ಟು ನಮ್ಮ ಪ್ಲ್ಯಾನಲ್ಲಿ ಇದ್ದಿದ್ದು 7 o'clock. ಸ್ಟಿಲ್ ವಿ ಹ್ಯಾವ್ ಮೇಡ್ ಇಟ್ ಕ್ವೈಟ್ ಫಾಸ್ಟರ್ ಅಂತ ಹೇಳಬೇಕು. ವೆದರ್ ಚೆನ್ನಾಗಿದೆ ಗುರು, ಮಳೆ ಏನು ಕಾಣಿಸ್ತಾನೇ ಇಲ್ಲ. ಮಾನ್ಸೂನ್ ರೈಡ್ ಅಂತ ಹೆಸರು ಮಾತ್ರ ಅನ್ಸುತ್ತೆ, ಮಳೆ ಬರುತ್ತಾ ಇಲ್ಲ ಅನ್ನೋ ಟೆನ್ಷನ್ ಇದೆ. ಜುಲೈ ಮಿಡ್ಡಲ್ಲಿ ಇದ್ದೀವಿ. ಮಿಡ್ ಅಲ್ಲ, ಆಲ್ಮೋಸ್ಟ್ 22 ಅಂದರೆ ಲಾಸ್ಟ್ ವೀಕ್ ಅಪ್ರೋಚ್ ಆಗ್ತಾ ಇದೀವಿ. ಇನ್ನೂ ಮಾನ್ಸೂನ್ ಪೀಕ್ ಆಗಿ ಪಿಕಪ್ ಆಗಿಲ್ಲ. वो थंडरबर्ड स्लो आ रहा है, नहीं है यहाँ पे? चाय ಏನಾಯ್ತು? ವೈಬ್ರೇಷನ್ ಬರ್ತಾ ಇದೆಯಾ ಅಥವಾ ಹೋಗ್ತಾ ಇಲ್ವಾ ಇದು ಗಾಡಿ? 90 ಮೇಲೆ ಹೋಗ್ತಾ ಇಲ್ವಾ? ಓಕೆ. ಹಾಂ ಹಾಂ ಹಾಂ. ಸರ್ವಿಸ್ ಹಾಗೆ ಬಂದಿರೋದು. ಸೊ ಎಲೆಂದೂರ್ ದಾಟಿ ಒಂದು ಸ್ಮಾಲ್ ಟೀ ಬ್ರೇಕ್ ಹಾಕ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಬ್ಯಾಕ್. ಇವಾಗ ದಿಬ್ಬಂ ಘಾಟ್ ಹತ್ರ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಆಗೋದು. ಅಪ್ರಾಕ್ಸಿಮೇಟ್ಲಿ 1 hour 10 minutes ತೋರಿಸ್ತಾ ಇದೆ. ಸೊ ಆ ಘಾಟ್ ರೋಡ್ ಹೋಗೋವರೆಗೂ ಇನ್ನು ನೋ ಸ್ಟಾಪ್. ಸೊ ನಾವಿವಾಗ ಜಸ್ಟ್ ಚಾಮರಾಜನಗರ ಕ್ರಾಸ್ ಮಾಡಿದ್ದೀವಿ. ಇವಾಗ ನಾವು ಹೋಗೋದು ಬಂದ್ಬಿಟ್ಟು ಸತ್ಯಮಂಗಲಂ ಫಾರೆಸ್ಟಿಂದ ರೂಟು. ಸೊ ಅಲ್ಲೇ ದಿಬ್ಬಂ ಘಾಟ್ ಅಂತ ಬರುತ್ತೆ. ಆ ಘಾಟ್ ರೂಟಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ನಿಲ್ತೀವಿ. ನೆಕ್ಸ್ಟು 10 ಗುಲುಪೇರ ಏನಿದು ಅನ್ನಕ್ಕೆ ಬರ್ತಾ ಇಲ್ಲ ಸರಿಯಾಗಿ. ಸೊ ಇದ್ಯಾವುದೋ ಟೋಲ್ ಗೇಟಿಗೆ ಬಂದ್ವಿ. ಸೊ ಐ ಥಿಂಕ್ ಇಲ್ಲಿ ಇಂದ ಆಲ್ಮೋಸ್ಟ್ ನಾವು ಫಾರೆಸ್ಟ್ ಎಂಟ್ರಿಗೆ ಹತ್ರ ಆಗ್ತಾ ಇದೀವಿ ಅನಿಸ್ತಾ ಇದೆ ನನಗೆ. ಇಲ್ಲಿಂದ ಶುರು ಆಟ. ಇಲ್ಲಿಂದ ಸ್ವಲ್ಪ ನೀಟಾಗಿ ನೋಡಿಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಟ್ರಕ್ಸ್ ಅವಾಗಿಂದ ಹೋಗ್ತಾ ಇಲ್ಲ, ಹೋಗಕ್ಕೆ ಬಿಡ್ತಾ ಇಲ್ಲ, ಹೋಗ್ತಾ ಇಲ್ಲ, ಹೋಗಕ್ಕೆ ಬಿಡ್ತಿಲ್ಲ ಅನ್ನೋ ಥರ ಸಿಕ್ಕಾಪಟ್ಟೆ ಟ್ರಕ್ಸ್ ಇದ್ದಾವೆ ಈ ರೂಟಲ್ಲಿ. ಬಟ್ ರೂಟ್ ಮಾತ್ರ ಸಕ್ಕತ್ತಾಗಿದೆ. ఇక్కడ ఏమైనా ఇథనాల్ ఫ్యాక్టరీ ఉందా? అన్ని చెరుకులు ఒళ్ళు వెళ్తున్నాయి కదా. చెక్ పోస్ట్ అನ್ಸುತ್ತೆ. there is a check post. ಗ್ಲೌಸ್ ಬಿಚ್ಬಿಟ್ಟೆ. ಈ ಮೊಬೈಲ್ ಆಪ್ರೇಟ್ ಮಾಡಿಕೊಂಡು ಈ ರೆಕಾರ್ಡಿಂಗು ಇವೆಲ್ಲ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹೆಂಗೂ ಇಲ್ಲಿ ಘಾಟ್ ಸೆಕ್ಷನಲ್ಲಿ ತುಂಬ ಸ್ಲೋ ಆಗೇ ಹೋಗ್ತೀವಿ ನಾವು. ಸೊ ಅದರಿಂದ ಗ್ಲೌಸ್ ತೆಗೆದ್ಬಿಟ್ಟೆ. ಆಮೇಲೆ ಏನು ಮಾಡ್ತೀನಿ ಅಂದರೆ ಓನ್ಲಿ ಹೈವೇಸಲ್ಲಿ ಹೈಯರ್ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಗ್ಲೌಸ್ ಹಾಕ್ಕೊತೀನಿ. ಇಲ್ಲಾಂದರೆ ಆರಾಮಾಗಿ ಈ ಥರ ಹೋಗೋಣ. ಹಾಂ, ಏನು ಸಖತ್ತಾಗಿ ಬ್ರೀಸ್ ಇದೆ. ಮಿಸ್ಟರ್ ವೀರೇಶ್ ನಮ್ಮ ಮುಂದೆ ಹೋಗ್ತಾ ಇದ್ದಾನೆ ಇವಾಗ. ಈ ಫಾರೆಸ್ಟ್ ರೂಟ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಬಂದೀಪುರ್ ವೈಬ್ಸ್ ಕೊಡ್ತಾ ಇದೆ. ಬಟ್ ಇಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಬಂದೀಪುರ್ಗೆ ಇಲ್ಲೂ ಅಲ್ಲಿ ಇಷ್ಟೊಂದು ಟ್ರಕ್ಸ್ ಇರಲ್ಲ. ಇದು ಮೇಜರ್ ಟ್ರಾನ್ಸ್ಪೋರ್ಟೇಶನ್ ರೋಡ್ ತರ ಇದೆ ನನ್ನ ಪ್ರಕಾರ. ಅಲ್ಲೂ ಇರುತ್ತೆ ಟ್ರಾಫಿಕ್, ಅಂದ್ರೆ ಲೈಕ್ ಟ್ರಕ್ಸ್ ಇವೆಲ್ಲ ಇರ್ತವೆ. ಬಟ್ ನಾನು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ಲೈಕ್ ಎವ್ರಿ ಸೆಕೆಂಡ್ ಒಂದು ಟ್ರಕ್ ಹೋಗ್ತಾ ಇದೆ.
ಟ್ರಕ್ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ. ಸೊ ಈ ರೂಟ್ ಮೇಜರ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಹೆವಿಯಾಗಿ ಯೂಸ್ ಆಗ್ತಾ ಇದೆ. ನಾವು ಇವಾಗ ತಮಿಳ್ನಾಡು ಚೆಕ್ ಪೋಸ್ಟ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಚೆಕ್ಕಿಂಗ್ ನಡೀತಾ ಇದೆ. ವೆಲ್ಕಮ್ ಟು ತಮಿಳ್ನಾಡು. ನೈಸ್. ಯಾರೋ ಆರ್ಮಿಗಳ ಥರ ಬಟ್ಟೆ ಹಾಕ್ಕೊಂಡು ಆರ್ಮಿ ಅವ್ರ ಥರ ಕಾಣಿಸ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ವೆದರ್ ಸಕ್ಕತ್ತಾಗಿದೆ ಇವಾಗ. ಫಾರೆಸ್ಟ್ ಎಂಟರ್ ಆಗಿದ ತಕ್ಷಣ ಕ್ಲೈಮೇಟೇ ಚೇಂಜ್ ಆಗೋಯ್ತು ಬಾಡಿ. ಇವಾಗ ಮಾನ್ಸೂನ್ ಫೀಲ್ ಸ್ಟಾರ್ಟ್ ಆಗ್ತಿದೆ. ಈ ಟೈಮಲ್ಲಿ ಒಂದು ಚೂರು ಡ್ರಿಸಲ್ ಆಗಿದ್ರೆ ಸಖತ್ತಾಗಿರುತ್ತೆ. ಕಾಡೆಮ್ಮೆ ಅಲ್ಲ, ನಾನಿನ್ನು ಕಾಡೆಮ್ಮೆ ಅನ್ಕೋಬಿಟ್ಟೆ ಫಸ್ಟು. ಪ್ರೆಸೆಂಟ್ ಇವಾಗ ನಾವು ದಿಮ್ಮಮ್ ಘಾಟಿಂದ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಘಾಟ್ ರೋಡಲ್ಲಿ ನಮಗೆ 27 ಏರ್ಪಿನ್ ಕರ್ವ್ಸ್ ಇದ್ದಾವೆ. ಟಿಫಿನ್ ಏನು ಚೆನ್ನಾಗಿದೆ, ಬಟ್ ಸರ್ವಿಂಗ್ ಇಸ್ ಬ್ಯಾಡ್. ಚಟ್ನಿ ಹಾಕು ಅಂದರೆ ಒಂದು ಚಿಕ್ಕ ಸ್ಪೂನ್ ತೊಗೊಂಬಂದು ಅದರಲ್ಲೇ ಆಗ್ತಾಯಿದ್ದ. ಒಂದು ದೋಸೆ ತಿನ್ನೋಕ್ಕೆ ಒಂದು 10 ಸಲ ಚಟ್ನಿ ಹಾಕ್ಕೋಬೇಕಾಗಿತ್ತು. ಅದೊಂದೇ ಇರಿಟೇಷನ್ ಪಾರ್ಟ್. ರೆಸ್ಟ್ ಆಲ್ ಗುಡ್. Look at the view. ಬಿಸಿಲಿದೆ. ಮಾನ್ಸೂನ್ ಥರ ಇಲ್ವಾ ಇಲ್ಲ, ಒಂಚೂರು ಡ್ರಿಸ್ಲಿಂಗ್ ಇಲ್ಲ, ಏನಿಲ್ಲ, ಕ್ಲಿಯರ್ ಸ್ಕೈ. ತುಂಬ ಬಿಸಿಲಿದೆ. ಈಗ ಇದು ಈ ಬೆಟ್ಟ ಎಲ್ದುಬಿಟ್ರೆ ಇನ್ನು ಮತ್ತೆ ಕೆಳಗಡೆ ಹೋಗ್ಬಿಡ್ತೀವಿ. ಆಲ್ರೆಡಿ ಕೆಳಗಡೆ ಊರೆಲ್ಲ ಕಾಣಿಸ್ತಾ ಇದೆ. ಸೊ ತುಂಬ ದೊಡ್ಡದೇನು ಇರಲ್ಲ ಅಂದ್ಕೊತೀನಿ. MC ಇಲ್ಲಿದ್ದಾನೆ. ಟ್ರಕ್ಸ್ ತುಂಬ ಇದ್ದಾವೆ ಇಲ್ಲಿ. ಸೊ ನಿಧಾನವಾಗಿ ನೋಡಿಕೊಂಡು ಈ ಥರ ಟರ್ನಿಂಗ್ ಬಂದಾಗ ಹೋಗಬೇಕಾಗತ್ತೆ, ಇಲ್ಲಾಂದರೆ ಸ್ವಲ್ಪ ರಿಸ್ಕಿ. ಸೊ ಇದು ಇವಾಗೆಲ್ಲ ಕಂಪ್ಲೀಟ್ ಡೌನ್ ಹಿಲ್ಲೇ ಇಳ್ಕೊಂಡು ಹೋಗ್ತಾ ಇರೋದೆ. ವ್ಯೂ ಎಲ್ಲ ಚೆನ್ನಾಗಿದೆ, ಬಟ್ ನೀವು ನೋಡಿದರೆ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಮಾನ್ಸೂನ್ ಅಂತಲೇ ಅನಿಸಲ್ಲ. ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ನಾವು ಇಲ್ಲೇ ನೋಡ್ಕೋಬೋದು. ಈ ಟೈಮ್ಗೆ ಈ ಜಾಗ ಎಲ್ಲ ಫುಲ್ಲು ಮಳೆಯಲ್ಲಿ ಒಳ್ಳೆ ಇದರಲ್ಲಿ ಇರಬೇಕು, ಬಟ್ ಇಲ್ಲಿ ಆ ಥರ ಸಿಚುವೇಶನ್ ಏನು ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಸಖತ್. MC ಇಷ್ಟ ಬಂದಂಗೆ ದೂರಬಾರ್ದು. ಇಲ್ಲೆಲ್ಲ ಸ್ವಲ್ಪ ನಿಧಾನವಾಗಿ ಹೋಗೋದೇ ಸೇಫು.
ಒಳ್ಳೆ ಡ್ರೈವರ್, ನೀಟಾಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡಿ ಗಾಯ್ಸ್, ಬೇಜಾನ್ ಎಥನಾಲ್ ಕ್ರಿಯೇಟ್ ಆಗಕ್ಕೆ ಹೋಗ್ತಾ ಇದ್ದಂಗಿದೆ. ಕಬ್ಬೆಲ್ಲ ಎಥನಾಲ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಂಗಿದೆ. ಬೇಜಾನ್ ಇದೆ ಇಲ್ಲೆಲ್ಲ. ಕಬ್ಬು ಲೋಡ್ಗಳೇ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬರೀ ಕಬ್ಬು ಲಾರಿಗಳೇ ಹೋಗ್ತಿದ್ದಾವೆ. ಕಬ್ಬನ್ನ ತುಂಬಿಸ್ಕೊಂಡು ಹೋಗ್ತಿರೋದು ಲಾರಿಗಳೇ ಜಾಸ್ತಿ. ಸೊ ಆದಷ್ಟು ಈ ರೋಡಲ್ಲಿ ಬರೋರೆಲ್ಲ ನಿಧಾನವಾಗಿ ನೋಡ್ಕೊಂಡು ಬನ್ನಿ. ಎಸ್ಪೆಷಲಿ ಈ ಥರ ಹೇರ್ ಪಿನ್ ಕರ್ವ್ಸಲ್ಲಿ ಏನಾಗುತ್ತೆ ಅಂದರೆ ಟ್ರಕ್ಸು ಅದರ್ ಸೈಡಲ್ಲಿ ಬರುತ್ತೆ. ಜಸ್ಟ್ ಬಿಕಾಸ್ ಸಿಂಪಲ್ ಅವ್ರದ್ದು ಲಾಂಗ್ ದೊಡ್ಡ ಗಾಡಿ ಇರೋದ್ರಿಂದ ಯೂ ಟರ್ನ್ ಮಾಡೋಕ್ಕೆ ಕಷ್ಟ, ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬೈಕರ್ಸ್ ಎಸ್ಪೆಷಲಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಥರ ಹೇರ್ ಪಿನ್ ಕರ್ವ್ಸಲ್ಲಿ ಓಡಿಸ್ಬೇಕು. ಆಲ್ಮೋಸ್ಟ್ ಹೇರ್ ಪಿನ್ ಕರ್ವ್ಸ್ ಮುಗಿದಾಗ ನಮ್ಮವರೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ಬನ್ನಾರಿ ಇಲ್ಲೊಂದು ಚೆಕ್ ಪೋಸ್ಟಿಗೆ ಬಂದಿದ್ದೀವಿ ನಾವಿವಾಗ. ಯೂಸ್ ಪೇಪರ್ ಬ್ಯಾಗ್, ರಿಡ್ಯೂಸ್ ಪ್ಲಾಸ್ಟಿಕ್ ಬ್ಯಾಗ್. ಓಕೆ ಸರ್, ಓಕೆ. ದರ್ ಇಸ್ ಅ ಚೆಕ್ ಪೋಸ್ಟ್ ಹಿಯರ್. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಇಲ್ಲಿ. ನಾನು ಅಂದ್ಕೊಂಡಂಗೆ ಏನು ಮಾನ್ಸೂನ್ ರೈಡ್ ಫೀಲಿಂಗ್ ಅಂತೂ ಡೇ 1 ಅಂತೂ ಝೀರೋ. ನನಗೆ ಆಲ್ಮೋಸ್ಟ್ ಲೈಕ್ ಫೆಬ್ ಆ್ಯಂಡ್ ಮಾರ್ಚ್ ಸ್ಟಾರ್ಟಲ್ಲಿ ಹೋದಂಗಿದೆ. ಅಂದರೆ ಬಿಸಿಲು ಇರುತ್ತಲ್ಲ ಒಂಥರ, ಅದೇ ಥರನೇ ಇದೆ. ಸೊ ಡ್ಯಾಮಲ್ಲಿ ಒಂದು ಡ್ರಾಪ್ ವಾಟರ್ ಇಲ್ಲ, ಇಲ್ಲೇ ನೋಡ್ಬೋದು. ಅಬ್ಸಲ್ಯೂಟ್ಲಿ ಝೀರೋ ವಾಟರ್ ಆನ್ ದ ಡ್ಯಾಮ್. 630 ಕಿಲೋಮೀಟರ್ ಇನ್ನು. ಭವಾನಿ ಸಾಗರ್ ಡ್ಯಾಮ್, ಡ್ಯಾಮ್ ಹೆಸರು ಭವಾನಿ ಸಾಗರ್ ಡ್ಯಾಮ್. ಸೊ ನಾವು ಇವಾಗ ನಮ್ಮ 5th ಸ್ಟಾಪ್ ರೀಚ್ ಆಗ್ತಾ ಇದ್ದೀವಿ. ಆನೂರ್ ಅಂತ ಹೆಸರು. ನಾವು ಪ್ಲ್ಯಾನ್ ಮಾಡಿರೋದಿದೆ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ರೀಚ್ ಆಗಬೇಕಾಗಿರೋದಿಲ್ಲಿ 11 o'clock. ನಾವು ರೀಚ್ ಆಗ್ತಿರೋದು 11:45. ಸಿಂಪಲ್. ನಾವು ಬೆಳಗ್ಗೆ ನಮ್ಮದು ಆಲ್ಮೋಸ್ಟ್ ಒಂದು 1 hour ಡಿಲೇ ಆಗಿತ್ತಲ್ಲ, ನಾವು ಅದೇ ಟೈಮ್ ಲೈನಲ್ಲೇ ಇದ್ದೀವಿ. ಸೊ ವಿ ಆರ್ ಡೂಯಿಂಗ್ ಇಟ್ ಕರೆಕ್ಟ್ಲಿ. ಪ್ಲ್ಯಾನ್ ವಾಸ್ ಪರ್ಫೆಕ್ಟ್ಲಿ ಫೈನ್. ஃபுல் டேங்க் எவ்வளோ ஆச்சு?
ನಂಬರ್ಸ್ తెలియదు ತಮಿಳ್ 87 12:55 we reached Coimbatore. ವಲಾರ್ಮತಿ ಮೆಸ್ ಇಲ್ಲಿಂದ 11 ಕಿಲೋಮೀಟರ್ಸ್ ಇದೆ, 25 ಮಿನಿಟ್ಸ್ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗೋಣ. ಎಲ್ಲಿದೆ ನೀವು? ಆ್ಯಸ್ ಯೂಶ್ವಲ್ ವೀರೇಶ್ ಮತ್ತೆ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾನಪ್ಪ ಇವನು? ದಿಸ್ ಇಸ್ ದ ವಲಾರ್ಮತಿ ಮೆಸ್. ಕ್ಯೂ ಹೇ. Ten members. Name இல்லையா, பேர் இல்லையா, பேர் சொல்லுங்க சார். வினோத். சின்ன நண்பர் இருக்காங்க. வினோத் பா. ಸ್ವಲ್ಪ ವೇಟಿಂಗ್ ಇದೆ. ಎಷ್ಟೊತ್ತಿದೆ? ಇದೆ, ಅವ್ರ ಹೆಸರು ಬರ್ಸಿ ಬಂದಿದ್ದೀನಿ. ಒಂದು 10 ಜನ ಇದ್ದಾರೆ ಇನ್ನು ಮುಂದೆ. ಅಂದರೆ ಏನೊಂದು 1/4 ಗಂಟೆ ಅಷ್ಟೇ, ಏನೋ ಗೊತ್ತಿಲ್ಲ. ಯಾರೋ ಆಲ್ವೇಸ್ ಲೇಟ್. 10 members followed me. You are missing always. ಪಲ್ಲಿಪುರಂ ಚಿಕನ್, ಪಲ್ಲಿಪುರಂ ಚಿಕನ್ ನಲ್ಲಿ, ಮಟನ್ ನಲ್ಲಿ ನಾಟ್ಕೊಂಡಿದೆ. ನಾಟಿಕೊಳ್ಳಿ. ಕೀಮಾ, ಮಟನ್ ಕೀಮಾ. ಓ ಸಿರಾ ಹಾಕವ್ರೆ. ಹಾಕೋಟಂದ ಭಯಂಕರ ಮಂದನ್ನೇ ಅವರಪ್ಪ. ಇವತ್ತಿಗೆ ಮಳೆಗಿಲ್ಲ ಏನೂ ಇಲ್ಲ, ಫುಡ್ ಹೈಲೈಟ್ ಅನ್ಕೋಬೇಕು. ಮಟನ್ ಬಿರಿಯಾನಿ, ಈ ಮಟನ್ ಫುಡ್ ಐಟಮ್ಸ್ ಇರುತ್ತಲ್ಲ ಅಲ್ಲೆಲ್ಲ ನಲ್ಲಿ ಫಸ್ಟ್ ಎತ್ಬಿಟ್ಟಿದ್ಯಾ? ಆ ಮೂಲೆಯಿಂದ ಈ ಮೂಲೆಗೆ ನಲ್ಲಿ ಎತ್ಬಿಟ್ಟಿದ್ಯಾ ನೀನು? ಆಡು ತಿನ್ನೋದು, ಅವ್ನು ತಿಂದಿದ್ದು ಒಂದು ಇಡ್ಲಿ. ಇವ್ನು ಬೆಳಗಿಂದ ಅವ್ನಿಗೆ ಇಡ್ಲಿ ಕೊಟ್ಟಿದ್ದೀನಿ. ఇలా కొట్టాలరా. ಬೇರೆ ಏನಾದ್ರು ಟ್ರೈ ಮಾಡೋಣ? ವೈ ಟು ರಿಪೀಟ್. ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ. ಟ್ರೈ ಮಟನ್ ನೋಡ್ಲಿ, ಮಟನ್ ಚೆನ್ನಾಗಿದೆ. This is good for mutton. Viresh, don't get distracted. Eat the mutton biryani. Parota you will get in Bangalore also. Actually, illa parcel ತಗೊಂಡು ಹೋಗ್ಬೇಕಿತ್ತು ನೈಟ್ಗೆ. ಹರೀಶ್ ನೆಕ್ಸ್ಟ್ ಟೈಮ್ ಇನ್ನೊಂದೆರಡು ಬಾಕ್ಸ್ ಸೈಡ್ ಪೈನರ್ ಜನ వెళ్ళే లోపల కొంచెం కన్వర్జేషనల్ కన్నడ నేర్పుతాంరా నీకు. ಹೋಗಿದೀವಲ್ಲ, ನೀನ್ ಬಂದಿಲ್ಲ, ನಾನು ಹೋಗಿದ್ದೀನಿ. ಇದು ಸೇಲಂ ಅಲ್ಲಿ ಸೆಲ್ವಿ ಮಸರ. ಓಕೆ ನಾಲ್ಕು ಅಂತೆ. ಓಕೆ ಅದೇ ಈ ನನ್ನ ಮಗನಿಗೆ ಅಂಬೂರ್ ಬಿರಿಯಾನಿನೇ ಇಷ್ಟ ಆಗೋದು. ಅದೆಲ್ಲ ಸಂಬಂಧ ಇಲ್ಲ, ಅಂಬೂರ್ ಬಿರಿಯಾನಿ ಅಷ್ಟೇ. ಅವಾಗ್ಲೇ ಕಟ್ ಮಾಡಿದ್ ನಾನು. ನಿಮ್ಗೆ ಬಂದಿಲ್ಲಲ್ಲ? ಇವನು ತಿನ್ನ నల్లిలు చూస్తే ఆగరు కదరా మీరు. అరే నీకు నల్లి వద్దా? అయ్యో తీసుకోరా. అవును పాప ಬಾಯಿ ಇಲ್ಲ, ತಿನ್ನೋ ಪರವಾಗಿಲ್ಲ. ಬಾಯಿಲ್ಲ ಪ್ಲೇಟ್ ಅಲ್ಲಿ 4 ಪೀಸ್ ಕೊತ್ತು ಪರೋಟ ಆರ್ಡರ್ ಮಾಡಬಹುದಾಗಿತ್ತು ಅಲ್ವಾ? ఎక్కువ ಮೈದಾ ಬೇರೆ ಅಲ್ವಾ, ಹಂಗೆ ಮಲ್ಕೊಂಡ್ಬಿಡ್ತೇವೆ ಹೋಗ. ಏಯ್ ಸಾಯಿಸ್ಬಿಡ್ತೀನಿ ಅವ್ನು. ನಲ್ಲಿನೂ ಕೊಟ್ಬಿಟ್ಟಿದ್ದೀನಿ ನಾನು. ಅವ್ನು ತಿಂತೀನಿ ಅಂದ, ಅದಕ್ಕೆ ಕೊಟ್ಟೆ. ಸಕ್ಕದಾಗಿ ಹೇಳದ ಮಗ. 100ರಲ್ಲಿ ಒಂದು ಮಾತು. ಅವ್ರೇನು ಅನ್ನಿ ಪೀಸ್ ಅಲೋಗ್ಯಾವನ್ರ కంగారు పెడతారా? ఫోకస్ ఇప్పుడు మటన్ మీద పెట్టాడు.
ఆడు దాని మళ్ళీ వేస్ట్ చేస్తే తట్టుకోలేను నేను. అది వేస్ట్ అయిందంటే చంపేస్తాను నేను నా కొడగాన్ని. సినిమానే తీసారు నల్లి పక్క మీద. అరే వీడు తొక్కలో ఇడ్లీ ఇచ్చే పొద్దున్న చనిసార్లు చెప్పాడు, నేను నల్లి ఇచ్చాను రా. యూటర్న్ సరిపోదు కదా. ఓ నల్లినా నువ్వెవరో ఓ నల్లి చూస్తున్నా. స్వీట్ అండ్ సాల్ట్ బాగుందా సోడా? నీవు గ్రేట్ బాగా. అరా నా కొడక మమ్మల్ని అడిగారా? అరే ఇక్కడ మీ ఇద్దరు వాడిని ఆయన స్వీట్ అడుక్కుంటుండే మాకు పెట్టకుండా హరీష్ కొట్టాడు. డన్ డన్ డన్. ஜூமை ஒரு அதுலஞ்சு வந்து ஒரு ஜூம் பண்ணா பாப்பு